ಒಂದಾನೊಂದು ದಿನ ವ್ಯಭಿಚಾರ ಮಾಡಿದ ಒಬ್ಬ ಸ್ತ್ರೀಯನ್ನು ಹಿಡಿದು ಯೇಸುವಿನ ಬಳಿಗೆ ತಂದು ನಿಲ್ಲಿಸಿದರು. ಮೋಶೆಯ ಧರ್ಮ ಪ್ರಮಾಣದ ಪ್ರಕಾರವಾಗಿ ಈಕೆಯನ್ನು ಕಲ್ಲೆಸೆದು ಕೊಲ್ಲಬೇಕು, ನೀನೇನು ಹೇಳುತ್ತಿ ಎಂದು ಯೇಸು ಸ್ವಾಮಿಯನ್ನು ಜನರು ಕೇಳಿದಾಗ ಯೇಸು ಸ್ವಾಮಿಯು ಪ್ರತ್ಯುತ್ತರವಾಗಿ, ನಿಮ್ಮಲ್ಲಿ ಪಾಪ ಮಾಡದವನು ಯಾರೋ ಅವನೇ ಆಕೆಯ ಮೇಲೆ ಮೊದಲು ಕಲ್ಲನ್ನು ಎಸೆಯಲಿ ಎಂದು ಹೇಳಿದನು. ಆ ಮಾತನ್ನು ಕೇಳಿದೊಡನೆ ಆ ಜನರ ಗುಂಪಿನಲ್ಲಿದ್ದವರು ಕಲ್ಲನ್ನು ಕೆಳಗೆ ಹಾಕಿ ಸುಮ್ಮನೆ ಹೊರಟರು. ಕಾರಣ ಅವರಲ್ಲಿ ಪಾಪ ಮಾಡದವನು ಒಬ್ಬನೂ ಇಲ್ಲ. ದೇವರ ವಾಕ್ಯದಲ್ಲಿ ಬರೆದಿದೆ, ಹೆಚ್ಚು ಕಡಿಮೆ ಏನೂ ಇಲ್ಲ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ. ಮತ್ತೆ ದೇವರ ವಾಕ್ಯ ಹೇಳುತ್ತದೆ, ಮೊದಲು ನಿನ್ನ ಕಣ್ಣಿನೊಳಗೆ ಇರುವ ರವೆಯನ್ನು ತೆಗೆ, ಆಮೇಲೆ ನಿನ್ನ ಸಹೋದರನದನ್ನು ತೆಗೆಯುವುದಕ್ಕೆ ಒಳ್ಳೆಯದಾಗಿ ಕಾಣುವುದು ಅಂತ. ನೋಡಿ, ಈ ದಿನದಲ್ಲಿ ನಾವೇ ಪರಿಶುದ್ಧರು, ನಾವೇ ಈ ಲೋಕದಲ್ಲಿ ಪಾಪವನ್ನು ಮಾಡದವರು, ನಮ್ಮಲ್ಲಿ ಯಾವುದೇ ಒಂದು ಕಳಂಕವಿಲ್ಲ ಎಂದು ಹೇಳುವುದಕ್ಕೆ ಸಾಧ್ಯವೇ ಇಲ್ಲ. ಈ ಹೊತ್ತು ನಾವು ಶುದ್ಧರಾಗಿರುವುದು ಕ್ರಿಸ್ತನು ಶಿಲುಬೆಯಲ್ಲಿ ಸುರಿಸಿದ ರಕ್ತದಿಂದಲೇ ಹೊರತು ನಮ್ಮ ಸ್ವನೀತಿಯಿಂದಾಗಲಿ ಸ್ವಬಲದಿಂದಾಗಲಿ ನಮ್ಮ ಪರಿಶುದ್ಧತೆಯಿಂದಾಗಲಿ ಅದು ನಡೆಯಲಿಲ್ಲ. ನಮ್ಮನ್ನು ನಾವೇ ಹೊಗಳಿಕೊಳ್ಳುವುದು ಯೋಗ್ಯವಿಲ್ಲವೆಂದು ದೇವರ ವಾಕ್ಯದಲ್ಲಿ ಬರೆದಿದೆ. ಹಾಗೆ ನಾವೆಲ್ಲರೂ ದೇವರ ದೃಷ್ಟಿಯಲ್ಲಿ ದೇವರ ಮುಂದೆ ಪಾಪಿಗಳಾಗಿದ್ದೇವೆ. ಆ ಪಾಪದಿಂದ ಬಿಡಿಸಲು ಕ್ರಿಸ್ತನೊಬ್ಬನೇ ಶಕ್ತನಾಗಿದ್ದಾನೆ. ಆತನು ಸುರಿಸಿದ ರಕ್ತದಿಂದಲೇ ಅದು ನಡೆಯುತ್ತದೆ. ನೀತಿವಂತರು ಅನೀತಿವಂತರೆಂದು ತೀರ್ಪು ಮಾಡುವುದು ನಮ್ಮ ಕೆಲಸವಲ್ಲ. ಮೊದಲು ನಮ್ಮನ್ನು ನಾವು ನೋಡಿಕೊಳ್ಳೋಣ, ನಮ್ಮ ಕುಟುಂಬವನ್ನು ನಾವು ನೋಡಿಕೊಳ್ಳೋಣ, ನಮ್ಮನ್ನು ನಾವು ಶುದ್ಧಪಡಿಸಿಕೊಳ್ಳೋಣ, ನಮ್ಮ ಕುಟುಂಬದಲ್ಲಿರುವುದನ್ನು ಶುದ್ಧಪಡಿಸಿಕೊಳ್ಳೋಣ. ಆಗ ಮತ್ತೊಬ್ಬರಿಗೆ ನಾವು ಹೇಳುವುದಕ್ಕೆ ಸರಿಯಾಗಿ ಕಾಣಿಸುವುದು. ಇನ್ನೊಬ್ಬರ ಕುರಿತಾಗಿ ತೀರ್ಪು ಮಾಡುವುದು ನಮ್ಮ ಕೆಲಸವಲ್ಲ, ಅದು ದೇವರ ಕೆಲಸವಾಗಿದೆ.